ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಂದರೆ ಒಂದು 4 o'clock ಆಗಿದೆ, ಸಾಯಂಕಾಲ ಅಂದ್ಕೊಳ್ಳಿ. ನಾನು ರೆಡಿ ಆಗಿದ್ದೀನಿ. ಚಿನಿಮಾ ಇವಾಗೇ ಎದ್ದಿದ್ದಾಳೆ. ನಾವು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡ್ವಿ. ಎಲ್ಲರೂ ಕಾಫಿ ಎಲ್ಲ ಕುಡಿದ್ಬಿಟ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಅವಳನ್ನು ಸ್ವಲ್ಪ ರೆಡಿ ಮಾಡಬೇಕು, ಯಾಕೆಂದರೆ ಇವಾಗ ಅನ್ನಪ್ರಾಸನ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಅನ್ನಪ್ರಾಸನ ಈ ಥರ ಏನಾದರೂ ಡಿವೈಡ್ ಮಾಡ್ತೀವಿ ಅಂತ ಮೊದಲೇ ಗೊತ್ತಿದ್ರೆ ಅವಳಿಗೆ ಇನ್ನೊಂದು ಬೇರೆ ಡ್ರೆಸ್ ಸ್ಟಿಚ್ ಮಾಡಿಸ್ತಾ ಇದ್ದೆ. ಏನೂ ಪ್ಲಾನ್ ಪ್ರಕಾರ ಮಾಡ್ಕೊಂಡಿಲ್ಲ ಅಲ್ಲ, ಅದಕ್ಕಾಗಿ ಈಗ ಮತ್ತೆ ಅದೇ ಡ್ರೆಸ್ಸೇ ಹಾಕ್ತಾ ಇದ್ದೀನಿ. ಬೇರೆ ಫ್ರಾಕ್ ಎಲ್ಲ ಇದೆ, ಹೊಸ ಫ್ರಾಕ್ಸ್ ಎಲ್ಲ. ಬಟ್ ಅನ್ನಪ್ರಾಸನಕ್ಕೆ ಫ್ರಾಕ್ಸ್ ಎಲ್ಲ ಚೆನ್ನಾಗಿರಲ್ಲ. ಈ ಥರ ಟ್ರೆಡಿಷ್ನಲ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಪರ್ಟಿಕ್ಯುಲರ್ ಆಗಿ ಅನ್ನಪ್ರಾಸನಕ್ಕೆ ಅಂತಲೇ ಹೇಳಿ ತಗೊಂಡೆ. ಬಟ್ ಆದರೆ ಅದು ನೇಮಿಂಗ್ ಸೆರೆಮನಿಗೆ ಹಾಕ್ಬಿಟ್ವಿ. ಮತ್ತು ಈಗ ಇನ್ನೇನು ಮಾಡೋಣ, ಅದೇ ಡ್ರೆಸ್ಸೇ ಹಾಕ್ತೀನಿ. ಬೇರೆ ಡ್ರೆಸ್ ಏನು ತಗೊಂಡಿಲ್ಲ. ಟ್ರೆಡಿಷ್ನಲ್ ವೇರ್ ಅವಳ ಹತ್ರ ಇಲ್ಲ. ಅದೇ ಫಸ್ಟ್ ಡ್ರೆಸ್ ನಾನು ಸ್ಟಿಚ್ ಮಾಡಿಸಿದ್ದು. ಅದು ಕೂಡ ಸಾಫ್ಟ್ ಮಟೀರಿಯಲೇ. ಬಟ್ ಆದರೆ ಅವಳಿಗೆ ಲೆಹೆಂಗಾ ಉದ್ದ ಇದೆಯಲ್ಲವ, ಅದು ಇಷ್ಟ ಆಗಲಿಲ್ಲ. ಯಾವಾಗಲೂ ಪ್ಯಾಂಟು ಶರ್ಟು ಹಾಕೊಳ್ತಾ ಇದ್ಲು ಅವಳು. ಆ ಥರದ್ದೆಲ್ಲ ಹಾಕೊಂಡಿಲ್ಲ ಅಲ್ವಾ. ಸೊ ತುಂಬ ಸ್ವೆಟ್ ಆಗ್ತಾ ಇತ್ತು, ಹಾಗಾಗಿ ಬಿಚ್ಚಾಕ್ಬಿಟ್ಟೆ. ಈಗ ಮತ್ತೆ ಅವಳನ್ನು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಬೇಕು. ನಾವು ಕೂಡ ಅದೇ ಬಟ್ಟೆಗಳನ್ನೇ ಹಾಕೋತೀವಿ ಪಾಪ, ಮ್ಯಾಚಿಂಗ್ ಅಲ್ವಾ. ಅದಕ್ಕೆ ನಾನು ಚಿನಿಮಾ ಅದೇ ಹಾಕೋತೀನಿ. ಕೆಲವರು ಕೇಳ್ತಾ ಇದ್ರಿ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಎಲ್ಲಿ ಅಂತ. ನಾನು ಅದನ್ನ ಸಪ್ರೇಟಾಗಿ ಒಂದು ವ್ಲಾಗ್ನಲ್ಲೇ ಹೇಳ್ತೀನಿ, ಹೇಗೆ ಸ್ಟಿಚ್ ಮಾಡಿಸ್ದೆ, ಹೇಗೆ ಪ್ಲ್ಯಾನ್ ಮಾಡ್ಕೊಂಡೆ ಅದು ಅಂತ. ನಿಮಗೂ ಒಂದು ಐಡಿಯಾ ಬರುತ್ತೆ, ನೀವು ಕೂಡ ಸ್ಟಿಚ್ ಮಾಡಿಸ್ಬೋದು. ಅವ್ರ ನಂಬರ್ ಕೂಡ ಕೊಡ್ತೀನಿ, ಅವರಿಗೆ ಕೇಳಿದ್ದೀನಿ. ನಂಬರ್ ಇನ್ನೂ ನನಗೆ ಕಳಿಸಿಲ್ಲ. ಸೊ ನಂಬರ್ ಬಂದ ತಕ್ಷಣ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಎಷ್ಟು ರೇಟ್ ಆಯಿತು, ಯಾವುದೆಲ್ಲ ತಗೊಂಡು. ಇನ್ನು ನಾನು ನಿಮಗೆ ರಾಜುದೇ ತೋರಿಸಿಲ್ಲ, ರಾಜು ಹಾಕ್ಕೊಂಡೇ ಇಲ್ಲ. ಅದು ಅವರಿಗೆ ಸ್ಟಿಚ್ ಮಾಡಿಸು ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ನಂಗೆ ಬೇಡ, ಹಾಕ್ಕೊಳಲ್ಲ, ನಾನು ವೈಟ್ ಶರ್ಟ್ ಹಾಕ್ತೀನಿ ಅಂತ. ಸರಿ, ಅವ್ರ ಇಷ್ಟ, ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಹಾಕ್ಕೊಂಡಿಲ್ಲ, ಇನ್ನೊಂದ್ಸಲ ಯಾವಾಗಾದ್ರೂ ಹಾಕ್ಕೋತಾರೆ. ಅದು ಏನು ಹಾಕ್ಕೊಳ್ಳೋದಿಲ್ಲ ಅನ್ನ, ಬೇಡ ಮತ್ತೇನು ಮಾಡೋಣ. ಕಲರ್ ಸೂಟ್ ಆಗಿಲ್ಲ ಅವ್ರಿಗೆ, ಕಲರ್ ಇಷ್ಟ ಆಗಲಿಲ್ಲ. ಓಕೆ, ಇರಲಿ, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಟಿಚ್ ಮಾಡಿಸಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಓಕೆನಾ ಫ್ರೆಂಡ್ಸ್, ಈಗ ಅನ್ನಪ್ರಾಸನಕ್ಕೆ ಎಲ್ಲ ರೆಡಿ ಮಾಡ್ತಾರೆ ಅವರು. ನಮ್ಮ ಅಕ್ಕ ಮತ್ತು ಅತ್ತಿಗೆ ಎಲ್ಲ ರೆಡಿ ಮಾಡ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೇಗೆಲ್ಲ ಮಾಡಬೇಕು ಅಂತ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ. ಆ್ಯಂಡ್ ನಾನು ಕೆಲವೊಂದು ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನು ರೆಗ್ಯುಲರ್ ಆಗಿ ಹೆಣ್ಮಗು ಹುಟ್ಟಿದ್ರೆ ಅವಳು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಸ್ವಲ್ಪನೂ ಟಯರ್ಡ್ನೆಸ್ ಅನ್ಸೋದೇ ಇಲ್ಲ. ಅಷ್ಟು ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಅಂದರೆ ಹಿಡ್ಕೊಳಕ್ಕಾಗ್ತಾ ಇಲ್ಲ ನಮಗೆ. ಚಿನಿಮಾ ಅಲ್ಲ, ಆದ್ಯಂತ. ಹೆಸರು ಚೇಂಜ್ ಆಗಿದೆಲ್ಲ ಈಗ, ಆದ್ಯಂತ. ತುಂಬಾ ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ಆ ಹೆಸರಂತೂ. ಎಷ್ಟು ಜನರು ಚೆನ್ನಾಗಿದೆ ಅಂತ ಹೇಳಿ ಇಷ್ಟೊಂದು ಕಾಮೆಂಟ್ಸ್ ಹಾಕ್ತಾ ಇದ್ದೀರಾ. ಅಂದ್ರೆ ಯುನಿಕ್ ಆಗಿದೆ ಹೆಸರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ತುಂಬಾನೇ ಹುಡುಕಿದೀವಿ, ತುಂಬಾ ದಿವಸ ವೇಟ್ ಮಾಡಿದೀವಿ ಈ ಹೆಸರಿಗೋಸ್ಕರ. ನಾವೇ ಸೆಲೆಕ್ಟ್ ಮಾಡಿದ್ವಿ ಈ ಹೆಸರನ್ನ. ಓಕೆನಾ, ಈಗ ಅನ್ನಪ್ರಾಶನ ಫಂಕ್ಷನ್ ಕೂಡ ಮುಗಿಸ್ಕೊಂಡ್ಬಿಡೋಣ ಬೇಗ. ಅವಳಿಗೆ ನಿದ್ದೆ ಮಾಡಿದಾಳೆ. ಅವಳಿಗೆಲ್ಲ ವಸ್ತುಗಳಿಗೆ ಬೇಕು ಅಂತೆಲ್ಲ ತಂದಿಟ್ಟಿದ್ದಾರೆ ಅವರು, ಅದೆಲ್ಲ ಬೇಕಂತ ಇದ್ದಾಳೆ. ಓಕೆನಾ, ನಾನು ಕೂಡ ರೆಡಿಯಾಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವರಿಬ್ಬರು ಸೇರಿ ರಂಗೋಲಿನ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಕಲರ್ಸ್ ಎಲ್ಲ ಇದೆ ಮನೇಲಿ, ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಹಾಕಬೇಕು, ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ತುಂಬಾ ಟೈಮ್ ಆಗಿದೆ ಅಂತ ಹೇಳಿ ಸಿಂಪಲ್ ಆಗಿ ಈ ಥರ ಫ್ಲವರ್ಸ್ನಿಂದ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇವರು ಮಾಡೋಷ್ಟರಲ್ಲಿ ನಾನು ಚಿನಿಮಾ ರೆಡಿಯಾಗಿ ಬಂದುಬಿಡ್ತೀವಿ. ಸೊ ಡ್ರೆಸ್ ಒಂದು ಹಾಕೋಬೇಕು. ಈಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಚಿನಿಮಾಗೆ ಅನ್ನಪ್ರಾಸನ, ನೇಮಿಂಗ್ ಸೆರೆಮನಿ ಮುಗೀತು. ಒಂದೇ ದಿವಸನೇ 2 ಕೆಲಸ ಮುಗ್ದೋಯ್ತು. ಇವಾಗ ಅನ್ನಪ್ರಾಸನ ಸ್ಟಾರ್ಟ್ ಮಾಡ್ಕೋಬೇಕು. ಹೋಗೋಣ ಚಿನಿಮಾ, ರೆಡಿನಾ? ಮೊಮ್ಮು ಚಿನ್ನಕ್ಕೆ ರೆಡಿ. ಈಗ ಚಿನಿಮಾಗೆ ಅನ್ನಪ್ರಾಶನಕ್ಕೆ ಫುಡ್ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವ. ಸೊ ಬಂದುಬಿಟ್ಟು ಇವಾಗ ಪೊಂಗಲ್ ಮಾಡ್ತಾ ಇದ್ದಾರೆ. ನಮ್ಮದ್ರಲ್ಲಿ ಪೊಂಗಲ್ ಅಥವಾ ಶಾವಿಗೆ ಪಾಯಸ ಮಾಡ್ತಾರಂತೆ. ಶಾವಿಗೆ ಪಾಯಸ ಇನ್ನೂ ಬೇರೆ ಥರದ್ದೆಲ್ಲ ಮಾಡ್ತಾರಂತೆ. ನನಗೆ ಯಾಕೋ ಪೊಂಗಲ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕಾಗಿ ಅಕ್ಕನೇ ಮಾಡ್ತಾ ಇದ್ದಾರೆ. ನೋಡಿ, ಫೈನಲ್ ಆಗಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಈಗ ಆದ್ಯಂತಾಗೆ ತಿನ್ನಿಸುವ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಈ ಪ್ಲೇಟ್ನಲ್ಲಿ ನಾವು ಬೆಳಗ್ಗೆ ತರಿಸಿದ್ವಲ್ವ, ಅದನ್ನೆಲ್ಲ ಸಪ್ರೇಟಾಗಿ ಫಸ್ಟೇ ಚಿನಿಮಾಗೆ ಎತ್ತಿಟ್ಟಿದ್ವಿ. ಮತ್ತು ಇದೆಲ್ಲ ತಿನ್ನಿಸ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಟಚ್ ಮಾಡಿಬಿಟ್ಟು ನೋಡಿ ಈ ಥರ
ಅವಳಿಗೆ ಟಚ್ ಮಾಡಿಸ್ತಾ ಇದ್ದೀವಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲರೂ ಸುತ್ತಲೂ ಕೂತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಅವಳು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಗಾಬರಿ ಆಗಿಬಿಟ್ಲು, ಆಮೇಲೆ ನನಗೆ ಫುಡ್ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಖುಷಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ರಾಜು ನೋಡಿದ್ರ ಫ್ರೆಂಡ್ಸ್, ಅವ್ರಿಗಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾವ್ದು ತಿನ್ನಿಸ್ಲಿ ಫಸ್ಟು ಯಾವ್ದು ಬೇಡ ಅಂದರೆ. ಫಸ್ಟ್ ಟೈಮ್ ಅವ್ರು ಈ ಥರ ಅವ್ರ ಮಗಳಿಗೆ ಈ ಥರ ತಿನ್ನಿಸ್ತಾ ಇರೋದು ಆ್ಯಂಡ್ ಈ ಫಂಕ್ಷನ್ ಎಲ್ಲ ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರಲ್ವ, ತುಂಬಾ ಖುಷಿಯಾಗಿದೆ ಅವರಿಗೆ. ಅದಾದ ನಂತರ ರಾಜು ಅವರ ಫ್ಯಾಮಿಲಿಯಿಂದ ಇಬ್ಬರು ಕೂತ್ಕೊಂಡು ಜಸ್ಟ್ ಅಷ್ಟೇ ಎಲ್ಲರೂ ಏನೂ ಅವಳಿಗೆ ಸ್ವಲ್ಪ ನಾಲ್ಗೆಗೆ ಟಚ್ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಸಿನಿಮಾ ನೋಡಿ ಫ್ರೆಂಡ್ಸ್, ಎಲ್ಲರೂ ತಿನ್ನಿಸ್ತಾ ಇದ್ರೆ ಎಲ್ಲರ ಹತ್ರನೂ ಚೆನ್ನಾಗಿ ತಿಂತಾ ಇದ್ದಾಳೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಲ್ವಾ ಅವಳು ಫುಡ್ನ. ಹಾಗೆ ಈ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ, ಇದಿಷ್ಟೇ ನೋಡಿಬಿಟ್ಟು ಮುಗೀತು ಅನ್ನಪ್ರಾಶನ ಅಂತ ಅನ್ಕೋಬೇಡಿ. ಸೊ ಇನ್ನು ಮುಂದೆ ಇನ್ನೂ ಮಜಾ ಕೊಡುತ್ತೆ ನಿಮಗೆ ಈ ವ್ಲಾಗ್. ಅಷ್ಟೊಂದು ಎಂಜಾಯ್ ಮಾಡ್ತೀರಾ, ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಕೂಡ. ಸೊ ಒಂದು ಒಳ್ಳೆ ಮೆಮೊರಿ ನಮಗಂತೂ ಇದೆಲ್ಲ. ಬಟ್ ಅಲ್ಲಲ್ಲಿ ಕೆಲವೊಂದು ಮಿಸ್ ಆಗಿರಬಹುದು, ನನಗೂ ಗೊತ್ತಿಲ್ಲ, ಎಷ್ಟು ಗೊತ್ತಿದೆಯೋ ನನಗೆ ಅಷ್ಟು ಮಾತ್ರ ನಾನು ಟ್ರೈ ಮಾಡಿಬಿಟ್ಟು ಮಾಡಿದ್ದೀನಿ. ಈಗ ಅದ್ಯಂತ ಊಟ ಮಾಡಿದ್ದಾಯಿತು, ಸ್ವಲ್ಪ ನೀರನ್ನ ಕುಡಿಸ್ಬಿಟ್ಟು ನೆಕ್ಸ್ಟ್ ಫಂಕ್ಷನ್ಗೆ ಹೋಗೋಣ. ನೆಕ್ಸ್ಟು ಎಲ್ಲದನ್ನು ಜೋಡಿಸ್ಕೋತಾ ಇದ್ದೀವಿ ಈಗ. ಅಂದರೆ ಸಿನಿಮಾ ಯಾವುದು ಫಸ್ಟ್ ಟಚ್ ಮಾಡ್ತಾಳೆ ಅನ್ನೋದು ನೋಡೋದಕ್ಕೋಸ್ಕರ ಜಸ್ಟ್ ಒಂದು ಫನ್ ಅಷ್ಟೇ ಇದು. ನೀವು ಕೂಡ ಗೆಸ್ ಮಾಡಿದರೆ ಫಸ್ಟು ಸಿನಿಮಾ ಯಾವುದು ಟಚ್ ಮಾಡ್ತಾಳೆ ಅಂತ ಗೆಸ್ ಮಾಡಿದರೆ ಫಸ್ಟ್ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ನಮ್ಮ ಸಿನಿಮಾ ರೆಗ್ಯುಲರ್ ವ್ಲಾಗ್ಸ್ ನೋಡ್ತಾನೆ ಇರ್ತೀರಾ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಸೊ ಈಗ ರೆಡಿ ಆಗಿದೆ, ನೋಡೋಣ ಫಸ್ಟ್ ಸಿನಿಮಾ ಏನು ಮಾಡ್ತಾಳೆ ಅಂತ. ಇಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇರೋರು ಬುಕ್ಸು, ದುಡ್ಡು ಏನೇನೋ ಗೆಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಫುಡ್ ಅನ್ಕೊಂಡಿದ್ದೀರಾ. ನನಗಂತೂ ಅವಳು ಫುಡ್ ಮುಟ್ಟಿ ತುಂಬಾನೇ ಖುಷಿ ಆಯ್ತು, ಚೆನ್ನಾಗಿ ತಿನ್ಬೇಕು ಅವಳು. ನೆಕ್ಸ್ಟ್ ಸೆಕೆಂಡ್ ಐಟಮ್ ಯಾವುದು? ಮೇಕಪ್ చేసిಬಿಟ್ಟదా? సినిమా మేకప్ చేసిಬಿಟ್ಟదా? లాస్ట్ ఆల్బిడతా ఆయన దగ్గరికి వచ్చింది చెప్పాలా. ಸೊ ಇದನ್ನ ನಾನು ಅದ್ಲಿ ಬದ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಆ ಕಡೆದು ಈ ಕಡೆ ಇಟ್ಟರು ನೋಡಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಗತ್ತಲ್ವಾ. ನೆಕ್ಸ್ಟ್ ಈಗ ಸಿನಿಮಾ ಏನು ಮಾಡ್ತಾಳೆ ಅಂತ ನೋಡೋಣ. Go, 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 go. 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 Yeah, me doctor, but no face. Go. 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 ಬಂಗಾರ. ಆಟ ಆಡಕ್ಕೆ ಬಂಗಾರ ಬೇಕು. Go, go, go. Go. Stethoscope. Go. Go. అక్కడే పుట్టుబుట్టున్నాడు నెక్స్ట్ డాక్టర్ అక్కాలి అంతకి చూసి ಹಾಕ್ತಾರ చూసి ಆರೋಗ್ಯ ಇನ್ನೂರು ಕಿಟ್ಟ ಸರ್. ಇನ್ನು ಇದೇ ಲಾಸ್ಟ್, ಅಂದರೆ ಲಾಸ್ಟ್ ಇನ್ನು ಏನು ಟಚ್ ಮಾಡ್ತಾಳೆ ಅಂತ ನೋಡೋಣ. ನನಗೆ ಗೊತ್ತಿರೋ ಹಾಗೆ ಅವಳಿಗೆ ಫೇವ್ರೇಟ್ ಆಗಿರೋದನ್ನೇ ಮುಡ್ತಾಳೆ. ನೋಡೋಣ ಬನ್ನಿ ಏನು ಟಚ್ ಮಾಡ್ತಾಳೆ ಅವಳು ಅಂತ. ನೆಕ್ಸ್ಟ್ ನೆಕ್ಸ್ಟ್ ಹೆಂಗಲ್ಲ ಗೋಲ್ಡ್ ಮುಟ್ತಾಳ ನೋಡು. ಬಿಡು ನೀ ತೋರಿಸ್ಬಾರ್ದು.
ಅದು ಆಟ ಸಾಮಾನಲ್ಲ ಕೊಟ್ಟು ನೆಕ್ಸ್ಟ್ ಅಬ್ಬಾ ಎರಡು ಹುಡುಗಿ ಏನು ಮನೆ ಬೇಡ ಬೇಡ ಎರಡು ಕೈಲಿ ಎರಡು ಅವೆಲ್ಲ ತೆಗೆದು ಇಟ್ಬಿಟ್ರು ನೋಡ ಬರದ ಅಂದ್ಬಿಟ್ಲು ಇಲ್ಲ ಒಂದೇ ಇದ್ರೆ ಅದು ಒಂದೇ ಮುಟ್ಬಿಡ್ತಾಳೆ ನೋಡಿ. ಫ್ರೆಂಡ್ಸ್, ಎಲ್ಲರೂ ಅನ್ಕೋತಾ ಇರ್ತೀರಾ ಫಂಕ್ಷನ್ ಏನು ಮಾಡಲ್ಲ ಅಂತ ಹೇಳಿದಾರೆ ಮೇಡಮ್, ಮತ್ತೆ ಹೆಂಗ್ ಫಂಕ್ಷನ್ ಮಾಡಿದ್ರು, ಯಾರೆಲ್ಲ ಮನೆಗೆ ಬಂದಿದ್ದಾರೆ ಅಂತ ಸಾಕಷ್ಟು ಡೌಟ್ಸ್ ಇದ್ದೇ ಇರತ್ತೆ. ಆಕ್ಚುಲಿ ಇದು ನಾವೇನು ಪ್ಲಾನ್ ಮಾಡಿಲ್ಲ, ಇದ್ದಕ್ಕಿದ್ದಂಗೆ ಒನ್ ಡೇನಲ್ಲೇ ಆಗಿದ್ದು. ನಾನು ರಾಜು ನೇಮಿಂಗ್ ಸೆರೆಮನಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಹಾಗೆ ಹೇಳದ್ನಲ್ವಾ ಒಬ್ರು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಗೆಸ್ಟ್ ಅಂತ ಹೇಳಿ, ಅವರಿಂದಾನೇ ನಾಮಕರಣ ಮಾಡಿಸ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಬರೀ ನಾಮಕರಣ ಒಂದೇ ಮಾಡ್ಕೊಂಡಿದ್ವಿ, ಅದಾದ್ಮೇಲೆ ಅನ್ನಪ್ರಾಸನ ಕೂಡ ಮಾಡ್ಬಿಡೋಣ ನಾವೇ ಇಬ್ರು ಅಂತ ಹೇಳಿ ಅನ್ಕೊಂಡಿದ್ದೆ. ಸ್ವಲ್ಪ ಡೆಕೋರೇಷನ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನಾರ್ಮಲ್ ಆಗಿ ನಾನು ಮಾಡಿದ್ರೆ ಸ್ವಲ್ಪನಾದ್ರೂ ಇರ್ಬೇಕಲ್ವಾ ಅನ್ನಿಸ್ತು. ಅದಕ್ಕೆ ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಅವರೇ ಬಂದವರೇ ಎಲ್ಲ ಮಾಡಿದ್ರು, ನಮ್ಮ ಅಂಕಲ್ ಮಕ್ಕಳೆಲ್ಲ ಸೇರಿ ಮಾಡಿದ್ರು. ಸೊ ಇವಾಗ ಮನೆಗೆ ಬಂದಿರೋ ಗೆಸ್ಟ್ ಯಾರು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಹೌದು, ಇವರೆಲ್ಲ ರಾಜು ಫ್ಯಾಮಿಲಿ, ಹಾಗೆ ನನ್ನ ಫ್ಯಾಮಿಲಿ ಕೂಡ. ಸೊ ರಾಜು ಅವ್ರ ಫ್ಯಾಮಿಲಿನ ನಾನು ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ. ಈಗ ಇವ್ರು ಬಂದು ಅಂಕಲ್, ಅಂದರೆ ರಾಜು ಇದ್ದಾರಲ್ವಾ ಅವರ ಬ್ರದರ್. ಅಂಕಲ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ ಅಂತ ಹೇಳಿ. ರಾಘವೇಂದ್ರ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಇವಾಗ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಫುಲ್ ಎಂಟರ್ಟೈನ್ ಮಾಡೋದ್ರಲ್ಲಿ ನಂಬರ್ 1 ಪರ್ಸನ್. ಇವ್ರಿದ್ರೆ ಟಿವಿನೂ ಬೇಕಾಗೋದಿಲ್ಲ, ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗತ್ತೆ, ಫನ್ ಕೂಡ ಇರತ್ತೆ, ಚೆನ್ನಾಗಿರತ್ತೆ. ಸೊ ಅವ್ರ ಊರಲ್ಲಿ ಹೋದಾಗ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದೇ ಟಿವಿ ನೋಡಕ್ಕೂ ನಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇದ್ರೆ ಸಾಕಾಗ್ಬಿಡುತ್ತೆ, ಚೆನ್ನಾಗಿ ಮಾತಾಡ್ತಾರೆ. ಸೊ ಈಗ ನಾನೇನಾದ್ರೂ ಕ್ಯಾಮ್ರಾ ಈ ಕಡೆ ತಿರ್ಗಿಸಿದ್ರೆ ಅವ್ರು ನಿಮ್ಮ ಹತ್ರನೂ ಮಾತಾಡ್ತಾರೆ. ಹಾಗೆ ಇವರು ರಾಣಿ ಅಕ್ಕ ಅಂತ ಹೇಳ್ಬಿಟ್ಟು ಇವರ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಲ್ಲ, ಯಾಕಂದ್ರೆ ಮತ್ತೆ ನಾವೊಂದು ಸಣ್ಣ ಸುಭಾಷ್ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಂತಂದೇಳಿ ಅವ್ರಿಗೆ ಭಯ. ಅದಕ್ಕಾಗಿ ಮೊದಲೇ ನಮ್ಮ ಬಗ್ಗೆ ಈ ತರ ಹೇಳ್ತಾರೆ ನೋಡಿ. ಎಲ್ಲಿ ನಾನು ಅವ್ರಿಗೆ ಮಾತಾಡಕ್ ಕೊಟ್ಬಿಟ್ರೆ ಅವ್ರು ಒಂದು ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ನಾನು ಮಾತಾಡಕ್ಕೆ ಕೊಡಲ್ಲ ಅಂತೆ. ಹಂಗೇನಿಲ್ಲ, ಸುಮ್ಮನೆ ಹಂಗೆ ತಮಾಷೆ ಮಾಡ್ತಿರ್ತಾರೆ. ಇವರು ರಾಣಿ ಅಕ್ಕ ಅಂತ ಹೇಳ್ಬಿಟ್ಟು ರಾಣಿ ಅಂತ ಕರೀತಾರೆ, ಶಶಿಕಲಾ ಅಂತ ಕರೀತಾರೆ. ಏನೇನು ಹೆಸರು ಇಟ್ಕೊಂಡಿದ್ರಾಗ ಇನ್ನು 2 ಹೆಸರು. ನಾನಂತೂ ರಾಣಿ ಅಕ್ಕ ಅಂತಾನೆ ಕರೀದು. ಅವ್ರ ಮಗ ಪ್ರಶಾಂತ್ ಅಂತ ಹೇಳ್ಬಿಟ್ಟು, ಇನ್ನು ಅವ್ರ ಮಗಳು ಒಬ್ಳಿದ್ದಾಳೆ, ಇನ್ನು ಅವಳು ಬಂದಿಲ್ಲ. 3 ಜನ ಬಂದಿದ್ದಾರೆ. ಬಂದ್ಬಿಟ್ಟು ರಾಜು ಅವ್ರ ಅಣ್ಣ, ಅತ್ತಿಗೆ, ಮಗ. ಅದಾದ ನಂತರ ಇವರು ಅಣ್ಣ ವೆಂಕಟೇಶ್ ರಾಮಸಾಗರ್. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಫುಲ್ ಡೀಸೆಂಟ್ ಪರ್ಸನ್ ಅವರು, ಫುಲ್ ಸೈಲೆಂಟ್. ಆದ್ರೆ ನನ್ನ ಹತ್ರ ತುಂಬಾ ಸೈಲೆಂಟ್ ಆಗಿರ್ತಾರೆ, ಮಾತಾಡೋದೇ ಇಲ್ಲ ಜಾಸ್ತಿ. ಹೇಳ್ಬೇಕು ಅಂದ್ರೆ ಯಾರ ಹತ್ರನೂ ಜಾಸ್ತಿ ಮಿಂಗಲ್ ಆಗೋದಿಲ್ಲ. ಅದೇನೋ ಹೇಳ್ತಾರಲ್ಲ, ಸೈಲೆಂಟ್ ಆಗಿರೋರು ತುಂಬಾ ನಾಲೆಡ್ಜ್ ಜಾಸ್ತಿ ಇರತ್ತೆ, ಬಟ್ ಸೈಲೆಂಟ್ ಆಗಿರ್ತಾರೆ. ಅವ್ರು ಏನು ಮಾತಾಡಕ್ ಹೋಗೋದಿಲ್ಲ. ನಂತರ ನಾನ್ ಮಾತಾಡ್ತೀನಿ ಬಿಡಿ. ಇವ್ರು ಬಂದ್ಬಿಟ್ಟು ಅವ್ರ ಮಿಸ್ಸಸ್, ಅಂದ್ರೆ ರಾಜು ಅವ್ರ ಅಕ್ಕ, ಚಂದ್ರಕಲಾ ಅಂತ ಹೇಳ್ಬಿಟ್ಟು. ಸ್ವಲ್ಪ ನಾಚಿಕೆ ಜಾಸ್ತಿ ಇಲ್ಲ, ತುಂಬಾ ಸೆನ್ಸಿಟಿವ್. ಬಟ್ ಏನಾದ್ರೂ ತುಂಬಾ ಅಂತ ಸೆನ್ಸಿಟಿವ್ ಇರ್ತಾರೆ. ಒಂದು ನಾನ್ ನೋಡ್ದ ಹಾಗೆ ಚಿಕ್ಕ ಮಕ್ಳು ತರ ಮನಸ್ಸು. ಏನು ಅನ್ಕೋತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅವರಿಗೆ. ಸಡನ್ ಆಗಿ ಹೇಳ್ಬಿಡ್ತಾರೆ. ಅಂದ್ರೆ ಸಣ್ಣ ಮಕ್ಳಿದ್ದಂಗೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ ಅವರು ಕೂಡ. ನನಗೆ ಒಂದು ಏನಂದ್ರೆ ನನ್ನ ಏಜ್ ಅಂದ್ರೆ ನನ್ನ ಏಜ್ ಮೆಂಟಾಲಿಟಿ ಇರ್ತಾರಲ್ವಾ, ಸೊ ಆ ಲೆಕ್ಕದಲ್ಲಿ ಅವ್ರಿಗೆ ತಗೋತೀನಿ. ನಾನು ನನ್ನ ಫ್ರೆಂಡ್ ತರ ತಗೋತೀನಿ. ಅಂಡ್ ಇದಾದ ನಂತರ ಇವ್ರ ಮಗ, ಫಸ್ಟ್ ಮಗ ನವೀನ್ ಅಂತ ಹೇಳ್ಬಿಟ್ಟು, ಒಳ್ಳೆ ಹೀರೋ ತರ ಇದ್ದಾನಲ್ವಾ. ಸೊ ಇವನ್ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಇವ್ರಿಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ಜಗದೀಶ್ ಅಂತ. ಅವನು ಬೆಂಗಳೂರಲ್ಲೇ ಓದ್ತಾ ಇದ್ದಾನೆ, ಈಗ BCA ಫೈನಲ್ ಇಯರ್ ಮಾಡ್ತಾ ಇದ್ದಾನೆ. ಸೊ ಎಲ್ಲರೂ ಈಗ ಮಕ್ಳೆಲ್ಲ ಚೆನ್ನಾಗಿ ಓದ್ತಾ ಇದಾರೆ, ಎಲ್ಲ ಸೆಟ್ಲ್ ಆಗಿದ್ದಾರೆ, ಎಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಮ್ಮ ಚಿನ್ನಿಮನ ಏನೋ ಚಿಕ್ಕ ಕೂಸು. ಸೊ ಬಂದಿರೋರು ಇಷ್ಟು. ಇವರು ಏನೋ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಸಡನ್ ಆಗಿ ಬಂದ್ಬಿಟ್ಟಿದ್ದಾರೆ. ನಮಗೂ ಕೂಡ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ತಿದ್ದೆ, ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ನೀವು ಅನ್ಕೋಬಹುದು ಮತ್ತೆ ಕರೋನಾ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಮಾಡಿದ್ರಿ ಅಂತ. ಅದೇ ಹೇಳಿದ್ನಲ್ಲ, ನಾವು ಪ್ಲಾನೇ ಮಾಡಿಲ್ಲ.
ಅಕ್ಕಪಕ್ಕದವ್ರಿಗೂ ಕೂಡ ನಾನು ಯಾರನ್ನೂ ಕರೆದಿಲ್ಲ, ಮೇಲ್ಮನೆ ಆಂಟಿನೊಂದೇ ಕರೆದಿದ್ವಿ ಅಷ್ಟೇ. ಸಿಂಪಲ್ ಆಗಿ ಮಾಡಿದ್ವಿ, ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ. ಸೊ ತುಂಬ ಖುಷಿ, ಎಲ್ಲರೂ ಬಂದು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ. ಸೊ ಇವತ್ತು ನಾಳೆ ನಾಡ್ದು ಇರ್ತಾರೆ, ನಾಡ್ದು ಹೋಗ್ತಾರೆ ಅವರು, ನಾಡ್ದು ಹೋಗ್ತಾರೆ. ಚೆನ್ನಾಗಿದೆ ಒಂಥರ. ತುಂಬಾ ದಿವಸಗಳಾದ್ಮೇಲೆ ನೀವೆಲ್ಲರೂ ಹೇಳ್ತಿದ್ರಿ ಶಾರೂನ್ ಮನೆಗೆ ಯಾವಾಗ ಬರ್ತಾರೆ ಅಂತ, ನೀವೇ ಹೋಗಿ ಅಂತ ಹೇಳ್ತಾ ಇದ್ರು. ಸೊ ಅವರೇ ಬಂದಿದ್ದಾರೆ. ಸಾಧ್ಯ ಆದ್ರೆ ನೆಕ್ಸ್ಟ್ ನಾವೇ ಡಿಸೆಂಬರ್ ಒಳಗಡೆ ಇದ್ರೆ ನಾವು 3 ಜನನೂ ಹೋಗಿ ಬರ್ತೀವಿ. ಇಷ್ಟೇ. ಸೊ ನೋಡಿದ್ರಲ್ಲ, ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ತುಂಬಾ ಎಂಜಾಯ್ ಮಾಡಿರ್ತೀರಾ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.